Hello friends, welcome back to the class Indian Polity presented by Sankti sir. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಏನಾಗಿರಬೇಕು, ಯಾವ ರೀತಿ ಕಂಡೀಷನ್? ಭಾರತೀಯ ಪ್ರಜೆ ಆಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು, ಲೋಕಸಭೆ ಸದಸ್ಯರಾಗಿರಲು ಚುನಾಯಿಸಲು ಅರ್ಹತೆ ಹೊಂದಿರಬೇಕು. ಮೇಲಿನ ಎಲ್ಲವು. ಸರಿಯಾದ ಉತ್ತರ ಯಾವುದು? ಮೇಲಿನ ಎಲ್ಲವು ಅನ್ನುವಂಥದ್ದು. ಇಲ್ಲಿ ಭಾರತೀಯ ಪ್ರಜೆ ಕಂಪಲ್ಸರಿ ಆಗಬೇಕು, 35 ವರ್ಷ ಆಗಿರಬೇಕು. ಇಲ್ಲಿ ಲೋಕಸಭೆ ಸದಸ್ಯರಾಗಿ ಚುನಾಯಿಸಲು ಅರ್ಹತೆ ಹೊಂದಿರಬೇಕಷ್ಟೇ. ಲೋಕಸಭೆಯ ಸದಸ್ಯರಾಗಿರಬೇಕು ಅಂದ್ರೆ ಕರೆಕ್ಟಾ? ನೋ, ಅದು ತಪ್ಪಾಗ್ತದೆ. ಲೋಕಸಭೆಯ ಸದಸ್ಯರಾಗಿ ಚುನಾಯಿತ ಆಗೋದಕ್ಕೆ ಏನು ಅರ್ಹತೆಗಳಿದೆ ಅಷ್ಟು ಅರ್ಹತೆ ಇದ್ರೆ ಸಾಕು. ಓಕೆ, ಈಗೇನು ಮದುವೆ ಆಗಿರ್ಬೇಕಾ ಅಥವಾ ಮದುವೆ ಆಗೋ ಅರ್ಹತೆ ಇರಬೇಕಾ? ಈಗ ನಿಮಗೆಲ್ಲ ಇದೆಯಾ ಅರ್ಹತೆ? ಮದುವೆ ಆಗ್ಬೇಕಾದ್ರೆ ಅರ್ಹತೆ ಇದೆ, ಪಾಪ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಅರ್ಹತೆ ಇದೆ ಆದರೂ ಆಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಹತೆಗಳು ಬೇಕು. ಈ ಜಾಬ್ ಆತ ತಾನೇ ಆಗುತ್ತೆ ಆಟೋಮೆಟಿಕ್ ಆಗಿ. ಈಗ ಅರ್ಹತೆ ಇರೋದು ಬೇರೆ, ಆಕ್ಚುಲಿ ಆಗಿರೋದು ಅಂತೂ ಬೇರೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ತಿರ್ತಾರೆ ಕ್ವಶನ್ಸ್ ಅನ್ನ. ಲೋಕಸಭೆ ಸದಸ್ಯರಾಗಿರಬೇಕಂದ್ರೆ ತಪ್ಪು. ಲೋಕಸಭೆಯ ಸದಸ್ಯರಾಗಿರಲು ಇರುವಂತ ಅರ್ಹತೆ ಹೊಂದಿರಬೇಕು ಅಷ್ಟೇ. ಓಕೆ, ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿರುವಂಥದ್ದು. ಇವೆಲ್ಲ ಇಂಡಿಯನ್ ಪಾಲಿಟಿಯಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಸೆಂಕ್ಟಿ ಸರ್ ಅಕಾಡೆಮಿ PS ಮತ್ತು KSಗೆ ಯೂಸ್ ಆಗುವಂಥ ಎಸ್ಸೆಗಳು ಕವರ್ ಆಗಿದಾವು. ಎಕನಾಮಿಯಲ್ಲಿ ಎಲ್ಲ ಕಂಪ್ಲೀಟ್ ಎಕನಾಮಿ ಕವರ್ ಆಗ್ತದೆ. ಆರ್ಥಿಕ ಸಮೀಕ್ಷೆ, ಬಜೆಟ್, ಕರ್ನಾಟಕದ, ಭಾರತದ, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ಎಲ್ಲವೂ ಕವರ್ ಆಗ್ತದೆ. ಇದೆಲ್ಲ ಸೆಂಕ್ಟಿ ಸರ್ ಅಕಾಡೆಮಿಯಲ್ಲಿ ಸಿಗುತ್ತೆ. ಗ್ರೂಪ್ ಬಿ ಪೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದು ಗ್ರೂಪ್ ಬಿ ಇರುವಂಥದ್ದು, ತಹಶೀಲ್ದಾರ್ ಇಕ್ವಲೆಂಟ್ ಪೇಮೆಂಟ್. ಮುಂದೆ 5 ವರ್ಷದಲ್ಲಿ ಗ್ರೂಪ್ ಎ ಪೋಸ್ಟ್ ಆಗ್ತದೆ. ಈಗ ಕೆಲವೊಂದು ಪೋಸ್ಟ್ಗಳಲ್ಲಿ 3 ವರ್ಷಕ್ಕೇನೆ ಗ್ರೂಪ್ ಪ್ರಮೋಷನ್ ಆಗಿಬಿಡ್ತದೆ. ಸೊ ಇದಕ್ಕೆಲ್ಲ 15 ಪಾಯಿಂಟಿನ ಸಿಲೆಬಸ್ ಕೊಟ್ಟರೆ ಇನ್ ಡೀಟೇಲ್ ಎಲ್ಲವೂ ನೀಟಾಗಿ ಹೇಳ್ತಾ ಹೋಗಿದ್ದೀನಿ. ನೀವು ಇಷ್ಟು ಈ ಕೋರ್ಸ್ ನೋಡಿಬಿಟ್ರೆ ಸಾಕು. ಸೆಂಕ್ಟಿ ಸರ್ ಅಕಾಡೆಮಿ ಇದರಲ್ಲಿ ಆ್ಯಪಲ್ಲಿ ಸಿಗುತ್ತೆ, ನಿಮಗೆ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಇನ್ನು GK ಪೇಪರ್ 1ನಲ್ಲಿ ಜನರಲ್ ಸ್ಟಡೀಸ್ ಇರ್ತದಲ್ಲ, ಆ ಜನರಲ್ ಸ್ಟಡೀಸಲ್ಲಿ ಕೂಡ ಇದು ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕನಾಮಿ, ಇವು ಕೂಡ ನಿಯರ್ಲಿ 20 to 30 ಕ್ವಶನ್ಸ್ ಅಲ್ಲಿ ಕವರ್ ಆಗ್ತದೆ. ಇವೆಲ್ಲ ಕನ್ಸಿಡರ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಭಾರತದ ಕಾಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ನೇಮಿಸುವಂಥವ್ರು ಯಾರು? ಕಾಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವ್ರನ್ನ ಯಾರು ನೇಮಿಸ್ತಾರೆ? ಓಕೆ, ಇಲ್ಲಿ ಪ್ರಧಾನಮಂತ್ರಿ ನೇಮಿಸ್ತಾರ. ಇದನ್ನ ನೇಮಿಸುವಂಥದ್ದು ಯಾರು? ಇಲ್ಲಿ ಭಾರತದ ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ, ರಾಷ್ಟ್ರಪತಿ. ಇವರು ಈಸಿ ನೇಮಕ ಮಾಡುವಂಥದ್ದು ರಾಷ್ಟ್ರಪತಿ. ಇವರು ಅಧಿಕಾರಾವಧಿ ಆ ಥರ ಎಷ್ಟಿರ್ತದೆ? 6 ವರ್ಷ ಅಥವಾ 65. ಯಾವ್ದು ಮೊದಲು ಅದು ಅನ್ನುವಂಥದ್ದು. ಯಾರ್ಯಾರಿಗಿರುತ್ತೆ ಅಂತ ಹೇಳಿದಾನ? ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, UPSC ಮೆಂಬರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು. ಇದು ಭಾರತದ ಕಂಟ್ರೋಲರ್, ಆಡಿಟರ್ ಜನರಲ್, CAG, ಇವರಿಗೆಲ್ಲ ಸೇಮ್ 6 ಅಥವಾ 65 ವರ್ಷ ಆ ರೀತಿ ಇರ್ತದೆ. ಸೊ ಇವೆಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಓದ್ತಾ ಹೋಗ್ಬೇಕು ಸ್ನೇಹಿತರೆ. ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಯಾವಾಗ? ನೋಡಿ, ಈ ರೀತಿ ಕೂಡ ಕ್ವಶನ್. ಯಾವಾಗ? 2016ರಲ್ಲಿ ಯಾವಾಗ ಇದ್ದಿದ್ದು ಕೇಳ್ತಾರೆ. ಜುಲೈ 1, 1975. ಎಲ್ಲವೂ ಜುಲೈ 1 ಕೊಟ್ಟಾರೆ. 75, 76, 77, 78 ನೋಡಿ ಈ ಥರ ಬರ್ತದೆ. ಸರಿಯಾದ ಉತ್ತರ 76 ಈಸ್ ದ ರೈಟ್ ಆನ್ಸರ್. ಈ ರೀತಿ ಒಂದೊಂದ್ಸಲ GK ಟೈಪ್ ಬರ್ತದೆ. ಈ ಥರ ಪ್ರೀವಿಯಸ್ ಇಯರ್ ಒಂದ್ಸಲ ನೋಡಿದಾಗ ಈಗ ಏನು ಮಾಡ್ತಾರೆ, 2-3 ಸ್ಟೇಟ್ಮೆಂಟ್ ಒಂದೇ ಕ್ವಶನ್ ಅಲ್ಲಿ ಕೊಟ್ಬಿಡ್ತಾರೆ. ಇದರಲ್ಲಿ ಇದು ಒಂದು ಪಾಯಿಂಟ್ ಕೊಟ್ರ ಅಂದ್ರೆ ಅವಾಗ 2 ಹೇಳಿಕೆ ಮಾತ್ರ, 3 ಹೇಳಿಕೆ ಮಾತ್ರ, ಮತ್ತೆ ಫೇಲ್ ಆದಂಗೆ ತಾನೆ. ಅದಕ್ಕೆ ಪ್ರೀವಿಯಸ್ ಇಯರ್ ಅನ್ನ ನೀಟಾಗಿ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ. ಇವುಗಳನ್ನೇ 2-3 ಕ್ವಶನ್ ಸೇರಿ ಒಂದೇ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ಆ ಥರ ಇರ್ತದೆ. ಪರ್ಫೆಕ್ಟ್ ಆಗಿ ಓದ್ತಾ ಹೋಗ್ಬೇಕು. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ? ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ. ಸರಿಯಾದ ಉತ್ತರ ಯಾವುದು? ರಾಜಸ್ಥಾನ ಏಕ ಸದನವನ್ನು ಹೊಂದಿರೋದು. ಈ ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ ಇವೆಲ್ಲ ದ್ವಿಸದನ. ಆ ಥರ ಏನಿದು ದ್ವಿಸದನ ಅಂದ್ರೆ ಇಲ್ಲಿ ಕರ್ನಾಟಕ ಇರುವಂಥದ್ದು. ನಂತರದಲ್ಲಿ ಇಲ್ಲೇ ಪಕ್ಕ ಆಂಧ್ರ, ತೆಲಂಗಾಣ ಈ ಕಡೆ ಇದೆ. ಇಲ್ಲೇ ಮಹಾರಾಷ್ಟ್ರ. ಇಲ್ಲಿ 4 ಜನ ಪಂಡಿತರಾದ್ರೆ ಇಲ್ಲಿ ಈ ಕಡೆ ಉತ್ತರ ಪ್ರದೇಶ ಮತ್ತು ಬಿಹಾರ್, ಇವರು ಟೋಟಲ್ 6 ಜನ ಆ ಥರ ಹೊಂದಿದ್ದಾರೆ. ಓಕೆ, ಸೊ ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ರಾಜಸ್ಥಾನ ಈ ಥರ 6 ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇಲ್ಲೇ 4 ಜನ ಆಯಿತು. ಇಲ್ಲಿ 2 ಉತ್ತರ ಪ್ರದೇಶ ಮತ್ತು ಬಿಹಾರ್, ಇಷ್ಟೇ. ಓಕೆ, ಈ ರೀತಿ ಕ್ವಶನ್ ಸಾಕಷ್ಟು ಬಾರಿ ಕೇಳಿದೆ. ಸಂವಿಧಾನದ ಯಾವ ಅನುಚ್ಛೇದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸ್ತದೆ? ಅನುಚ್ಛೇದ 40, ಆರ್ಟಿಕಲ್ 40, 42, 37, 39. ಇಲ್ಲಿ ಡೈರೆಕ್ಟ್ ಕ್ವಶನ್ ಇದು 40ಯಲ್ಲಿ. ಇದು ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ ಬರ್ತದ, ಸೆಕ್ಯುಲರ್ ಪ್ರಿನ್ಸಿಪಲ್ ಅಥವಾ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್? ಯಾವ ಪ್ರಿನ್ಸಿಪಲ್ ಬರ್ತದೆ ಅದೊಂದು ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತು ಈ ಆರ್ಟಿಕಲ್ ಏನನ್ನ ಹೇಳ್ತಾವ ಅದು ಕೂಡ ಕಮೆಂಟ್ ಸೆಕ್ಷನ್ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್. ಇವೆಲ್ಲ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಇದನ್ನ ಕಮೆಂಟ್ ಸೆಕ್ಷನ್ ಹೇಳಿ. ಎಲ್ಲ ಥಿಯರಿ ಕ್ಲಾಸ್ ನೀಟಾಗಿ ನಾನು ಹೇಳಿದ್ದೀನಿ. ಎಲ್ಲ ಸೆಂಕ್ಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನೋಡಿ ಅದ್ಭುತವಾಗಿ ಕಂಪ್ಲೀಟ್ ಆಗಿ ನೆನ್ಪಿಡೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಬೇಕಾದಂಗೆ ಕೇಳಿ ಅವರು ಇದರಲ್ಲಿ
ಅಷ್ಟು ನೀಟಾಗಿ ಕವರ್ ಮಾಡ್ತಾ ಹೋಗಿದೆ. 1972ರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಈಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಅಂತ ಹೇಳ್ತೀವಿ. ಬಟ್ 72ರಲ್ಲಿ ಚೇಂಜ್ ಆಯ್ತದ. ಅದಕ್ಕೆ ಮೊದಲಕ್ಕೆ ಒಂದು ಪ್ರಾಣಿ ಇತ್ತು. ಯಾವುದದು? ಭಾರತೀಯ ಆನೆ, ಗೆಂಡಾಮೃಗ, ಸಿಂಹ, ಕಾಡುಕೋಣ. ಯಾವ್ದಿರ್ಬೋದು? ಹಂಗೆ ವಿಚಾರ ಮಾಡಿ. ಗೆಂಡಾಮೃಗ ಇರ್ತದ, ಮೋಸ್ಟ್ಲಿ ಇರಲ್ಲ ಇರ್ತದ. ಕಾಡುಕೋಣ ಇಂಥವಂತೂ ಪಕ್ಕ ಇಟ್ಟಿರಲ್ಲ. ಎರಡರಲ್ಲಿ ಏನೋ ಡೌಟ್ ಇರ್ತದೆ. ಅಟ್ಲೀಸ್ಟ್ ಈ ಥರ ಡೌಟ್ ಇದ್ದಾಗ ಯಾವ್ದಾರ ಒಂದು ಹಾಕಿದ್ರು ಓಕೆ. ಸಿಂಹ ಎನ್ನೋದು ಇತ್ತು. ಸೊ ಈ ಥರ ಎಲಿಮಿನೇಷನ್ ಮಾಡಿದ್ರಾಗ ಒಂದಿತ್ತಂದ್ರೆ ಹಾಕೋದು ಉತ್ತಮ. ಅಕಸ್ಮಾತ್ 4ರಲ್ಲಿ ಒಂದು ಎಲಿಮಿನೇಷನ್ ಮಾಡಿದ್ರೆ ಇನ್ನು 3ರಲ್ಲಿ ಡೌಟ್ ಇತ್ತಂದ್ರೂ ಹಾಕೋದು ಒಳ್ಳೇದೇ, ತೊಂದರೆ ಇಲ್ಲ. ಯಾಕಂದ್ರೆ ಹಿಂಗೆ ಬಿಡ್ತಾ ಹೋದ್ರೆ ಮುಗಿದೋಯ್ತು, ಸ್ಕೋರು ಕಡಿಮೆ ಆಗ್ಬಿಡ್ತದೆ. ಇಲ್ಲಿ ಏನಾಗ್ತದೆ, ಇಲ್ಲಿ 5 ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡಿದ್ರಿ ಅನ್ಕೊಳ್ಳಿ. 5 ಕ್ವಶನ್ ಅಟೆಂಡ್ ಮಾಡಿದ್ರಿ, ಅದರಲ್ಲಿ ಒಂದು ಕರೆಕ್ಟ್ ಆಗಿದೆ, ಮಿಕ್ಕಿದ್ದು 4 ರಾಂಗ್ ಆಗ್ಯಾವು ಅಂದ್ರೂ ತೊಂದರೆ ಇಲ್ಲ, ನಿಮ್ಗೆ ಲಾಸನೂ ಇಲ್ಲ ಲಾಭನೂ ಇಲ್ಲ. 5 ಕ್ವಶನ್ ಆದಾಗ ಒಂದೊಂದ್ಸಲ 2 ರೈಟ್ ಆಗ್ಬಿಟ್ಟು 3 ರಾಂಗ್ ಆಯ್ತಂದ್ರೆ ನಿಮ್ಗೆ ಲಾಭ ಇದ್ದೇ ಇರ್ತದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ವರ್ಷ ಓದಿರ್ತಾರಲ್ಲ, 2ರಿಂದ 3 ವರ್ಷ ಜಾಸ್ತಿ ಓದಿದಂಥ ಸ್ನೇಹಿತರು, ಅವ್ರಿಗೆಲ್ಲ ಒಂದು ಕಡೆ ನಾಲೆಜ್ ಇರ್ತದೆ. ಒಟ್ಟಿನಲ್ಲಿ ಏನು ಮೋಸ್ಟ್ಲಿ ಈಗ ಒಂದು ಎಲಿಮಿನೇಷನ್ ಮಾಡಿದಾಗ ಇನ್ನು 3ರಲ್ಲಿ ಮೋಸ್ಟ್ಲಿ ಇದು ಅನಿಸ್ತಾ ಇದೆ ನನಗೆ ಅಂತ ಒಂದು ಅಂದಾಜಲ್ಲಿ ಹಾಕಿದಾಗ ಕರೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಈಗ ಹೊಸದಾಗಿ ಇದೇ ವರ್ಷ 6 ತಿಂಗಳು ಮುಗಿಸಿ ಬಂದು ಡಿಗ್ರಿ ಮುಗಿದ ತಕ್ಷಣ ರೋಚಿಕೆದು ಬಂದಿರ್ತಿರಲ್ಲ, ಅಂಥವ್ರು ನೀವು ಕರೆಕ್ಟಾಗಿ ಓದ್ತಿದ್ರೆ ಅಷ್ಟೇ ಹಾಕೋದು, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ನಿಮ್ಗೆ ಇನ್ನೂ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರಲ್ಲ. 2-3 ವರ್ಷ ಹೋದಾಗ ಎಲ್ಲೋ ಒಂದು ಓದಿದ್ದು ಏನೋ ನೆನಪಾಗಿ ಈ ಥರ ಇರಬಹುದು ಅಂತ ಗಟ್ ಫೀಲಿಂಗ್ ಇದ್ದಾಗ ಯಾವಾಗ ಒಂದಾದರೂ ಮಿನಿಮಮ್ ಒಂದು ಎಲಿಮಿನೇಷನ್ ಮಾಡಿದರೆ ಮಾಡಬೇಕು. ಬಟ್ UPSCಗೆ ನೀವು 2 ಎಲಿಮಿನೇಷನ್ ಮಾಡಿದಾಗ ಅಷ್ಟೇ, ಇನ್ನೆರಡು ಉಳಿದಿರ್ತಾರೋ ಅವೆರಡರಲ್ಲಿ ಅಷ್ಟೇ ನೀವು ಆನ್ಸರ್ ಮಾಡಬೇಕು. ಯಾಕಂದ್ರೆ ಅಲ್ಲಿ 1/3 ನೆಗೆಟಿವ್ ಇದೆ. ನಮ್ಮ KPSC ಅಥವಾ ಕರ್ನಾಟಕದ ಎಕ್ಸಾಮಲ್ಲಿ 1/4 ನೆಗೆಟಿವ್ ಇರ್ತದೆ. ಸೊ ಇಲ್ಲಿ 33% ನೆಗೆಟಿವ್ ಆಗುತ್ತೆ, ಇಲ್ಲಿ ಬರೀ 25% ಇರೋದ್ರಿಂದ ನೀವು ಚಾನ್ಸ್ ತಗೋಬಹುದು ಸ್ನೇಹಿತರೆ. 4ಕ್ಕೆ 4 ಅಲ್ಲ, ಒಂದು ಪಕ್ಕಾ ರಾಂಗ್ ಅಂತದಾಗ ಇನ್ನು 3 ಇದ್ದಾಗೂ ಕೂಡ. ಈಗ ಅಕಸ್ಮಾತ್ ನೀವು ಒಂದು ಯಾಕಂದ್ರೆ ಕೆಲವೊಂದು ಎಕ್ಸಾಮಲ್ಲಿ ಏನು ಮಾಡ್ತಾರೆ, 100ಕ್ಕೆ 90 ಎಲ್ಲ ಸ್ಕೋರ್ ಮಾಡ್ತಾ ಇರ್ತಾರೆ, ನೆಟ್ 90 ಬರ್ತಿರ್ತಾವೆ. ಅಂಥ ಟೈಮಲ್ಲಿ ನೀವು ಹಿಂಗೆ ಕ್ವಶನ್ನೇ 10-15 ಕ್ವಶನ್ ಬಿಟ್ಟು ಬಂದ್ರಿ ಅಂದ್ರೆ ಡೌಟ್ ಇದೆ, ಒಂದೇ ಎಲಿಮಿನೇಷನ್ ಮಾಡಿದೆ, ಇನ್ನು 3ರಲ್ಲಿ ಡೌಟ್ ಇತ್ತು ನನಗೆ, ನಾ ಇದ್ರೆ ಕರೆಕ್ಟ್ ಇದ್ರೆ ಅಷ್ಟೇ ಹಾಕೋಣ ನಾನು, ಇಲ್ಲಾಂದ್ರೆ ಇಲ್ಲ, ಆ ಥರ ಕತೆ ಹೇಳಿದರೆ ನಡೆಯಲ್ಲ. ಇಲ್ಲಿ ಒಂದೊಂದ್ಸಲ ಈ ಥರ ಇರ್ತವೆ. ತುಂಬ ಟಫ್ ಬಂದಿತ್ತು ಅಂತ ಬೇಕಾದ್ರೆ ಅಷ್ಟು ರಿಸ್ಕ್ ತೊಗೊಳೋದು ಬೇಡ, ನೆಗೆಟಿವಿಂದ ಜಾಸ್ತಿ ಹಾಳಾಗುವಂಥದ್ದು ಇರ್ತದೆ. ಆ ಥರ ಎಕ್ಸಾಮ್ ಇದು ಯಾವ ರೀತಿ ಬರ್ತದೆ ಅನ್ನೋದ್ರ ಮೇಲೆ ಹೋಗ್ತದೆ. ಇವೆಲ್ಲ ಸ್ಟ್ರಾಟಜಿಗಳನ್ನು ನಾನು ಕ್ಲಾಸಲ್ಲಿ ಹೇಳ್ತಾ ಹೋಗ್ತಿರ್ತೀನಿ, ನೋಡ್ತಾ ಹೋಗಿ. ಇದು ಪಕ್ಕ ಸಾಕಷ್ಟು ಜನ ಸ್ನೇಹಿತರು, ಸಾಕಷ್ಟು ಜನ ಸ್ಟೂಡೆಂಟ್ಗಳು ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ಅದರದ ಬಗ್ಗೆನೇ ಹೇಳ್ತಾ ಇರೋದು. ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳುವಂಥದ್ದೆಲ್ಲ ಸಾಕಷ್ಟು ಜನ ಈ ಥರ ಮಾಡಿ ಕ್ಲಿಯರ್ ಕೂಡ ಆಗಿದ್ದಾರೆ. ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನ ಉಂಟು ಮಾಡಿದೆ? ಯುನಿಟರಿ ಫ್ಯೂಚರ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯುನಿಟರಿ ಫ್ಯೂಚರ್ಸ್ ಮತ್ತು ಫೆಡರಲ್ ಫ್ಯೂಚರ್ಸ್. ಇಲ್ಲಿ ಕ್ವಶನ್ ಒಕ್ಕೂಟ ಗುಣ ಅಂದ್ರೆ ಫೆಡರಲ್ ಫ್ಯೂಚರ್ಸ್ ಅನ್ನ ಕೇಳ್ತಾ ಇದ್ದಾರೆ. ಫೆಡರಲ್ ಯಾವುದು? ಏಕ ಸಂವಿಧಾನ ಇರುವಂತದ್ದು ಫೆಡರಲ್ ಫ್ಯೂಚರ, ಒಕ್ಕೂಟ ಗುಣ ಹೌದಾ? ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ 7th ಶೆಡ್ಯೂಲ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಾವು ಫೆಡರಲ್ ಅಂತೀವ. ತುರ್ತು ಪರಿಸ್ಥಿತಿ ಅವಕಾಶ ಇರುವುದು ಫೆಡರಲ್. ಏಕ ನಾಗರಿಕತ್ವ. ಸರಿಯಾದ ಉತ್ತರ ಯಾವುದು? ಏಕ ಸಂವಿಧಾನ ಅಂದ್ರೆ ಒಂದೇ ಸಂವಿಧಾನ ಇರ್ತದೆ ಅನ್ನಂಗೆ. ಒಂದೇ ಸಂವಿಧಾನ ಅಂದ್ರೆ ಇಟ್ ಇಸ್ ಎ ಯುನಿಟರಿ ಫ್ಯೂಚರ್. ಕೇಂದ್ರ ಸರ್ಕಾರನೇ ಗ್ರೇಟ್ ಅಂತ ಇರುತ್ತೆ. ಒಂದೇ ಸಂವಿಧಾನ ಅಂದ್ರೇನು? ಬರೀ ಕಂಪ್ಲೀಟ್ ಒಂದೇ ಇದ್ದಂಗೆ. ಇಲ್ಲಿ ಅಮೆರಿಕದಲ್ಲಿ ಏನಾಗುತ್ತೆ, ಅಮೆರಿಕದಲ್ಲಿ ರಾಜ್ಯದ್ದು ಒಂದು ಸಂವಿಧಾನ, ಅಮೆರಿಕ ದೇಶದ್ದು ಒಂದು ಸಂವಿಧಾನ. ಅಂದ್ರೆ ರಾಜ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಂಗೆ ಅದು ನಿಜವಾದ ಫೆಡರಲ್ ಅದು. ಬಟ್ ನಮ್ದು ಏಕ ಸಂವಿಧಾನ, ಯುನಿಟರಿ ಫ್ಯೂಚರ್ ಅದು. ಇಲ್ಲಿ ಏಕ ನಾಗರಿಕತ್ವ, ಅದು ಕೂಡ ಯುನಿಟರಿ ಫ್ಯೂಚರೇ. ಅಂದ್ರೆ ಕೇಂದ್ರದ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್. ಅಂದ್ರೆ ಭಾರತದ ನಾಗರಿಕತೆ, ಅಮೆರಿಕದಲ್ಲಿ ಆ ರಾಜ್ಯದ ನಾಗರಿಕತೆನೂ ಇರ್ತದೆ, ಅಮೆರಿಕದ್ದು ನಾಗರಿಕತೆ, ಎರಡೆರಡು ಒಂದು ನಾಗರಿಕತ್ವ ಅಲ್ಲಿ. ಇಲ್ಲಿ ಎರಡೆರಡು ಪೌರತ್ವ ಸಿಗುತ್ತೆ, ನಾಗರಿಕತ್ವ, ಸಿಟಿಜನ್ಶಿಪ್ ಎರಡೆರಡು ಇರುತ್ತೆ. ನಮ್ಮಲ್ಲಿ ಒಂದೇ ಅಂದ್ರೆ ಇಂಡಿಯಾನೇ, ಅಂದ್ರೆ ಯುನಿಟರಿ ಫ್ಯೂಚರ್ ಅದು. ಓಕೆ. ತುರ್ತು ಪರಿಸ್ಥಿತಿ ಕೂಡ ಯುನಿಟರಿನೇ. ಯಾಕಂದ್ರೆ ತುರ್ತು ಪರಿಸ್ಥಿತಿನ ಹೇಳಿದಾಗ ಬರೀ ಕೇಂದ್ರದೇ ಆಟ ನಡೀತಾರೆ, ರಾಜ್ಯಕ್ಕೆ ಏನು ಮಾನ ಮರ್ಯಾದೆ ಇರಲ್ಲ. ಯಾರು ನಡೀರಿ ಆ ಕಡೆಯಿಂದ ಕಳಿಸಿಬಿಡ್ತಾರೆ ಅವರು. ಈ ಒಕ್ಕೂಟ ಗುಣ ಅಂತಂದ್ರೆ ಫೆಡರಲ್ ಫ್ಯೂಚರ್ ಯಾವುದು ಅಂದ್ರೆ ಇದು ಸರಿಯಾದ ಉತ್ತರ. ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರ. ಯಾಕಂದ್ರೆ ಕೇಂದ್ರಕ್ಕೆ ಏನೇನು ಪವರ್ ಇದೆ, ರಾಜ್ಯಕ್ಕೆ ಏನೇನು ಪವರ್ ಇದೆ ಅಂತ 7th ಶೆಡ್ಯೂಲ್ ಅಲ್ಲಿ ಸಂವಿಧಾನದಲ್ಲಿ ನೀಟಾಗಿ ಬರೆದು ಬಿಟ್ರೆ, ನಿಮ್ಮ ರಾಜ್ಯಕ್ಕೆ ಏನೇನಿದೆ ಅಂತ ನೀಟಾಗಿ ಕೊಟ್ಟಿರೋದ್ರಿಂದ ಇದು ಒಕ್ಕೂಟ ಗಣ, ಫೆಡರಲ್ ಇದು. ಅಂದ್ರೆ ರಾಜ್ಯಕ್ಕೂ ಮರ್ಯಾದೆ ಇದೆ ಅನ್ನಂಗೆ. ಅರ್ಥ ಆಗ್ತಿದೆ? ಈ ತರ ಫ್ಯೂಚರ್ ಪಕ್ಕಾ ಒಂದು ಕ್ವಶನ್ ಈ ರೀತಿ ಇರ್ತದೆ. ಈ ತರ ಯುನಿಟರಿ ಫ್ಯೂಚರ್ ಅಥವಾ ಫೆಡರಲ್ ಫ್ಯೂಚರ್ ಇದಾದ್ರೂ ಕೇಳ್ತಾರೆ, ಅಥವಾ ಯಾವ ಲಿಸ್ಟ್ ಅಂತ ಕೂಡ ಕೇಳ್ತಾರೆ. 7th ಶೆಡ್ಯೂಲ್ ಅಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಇದೆಯಾ, ರಾಜ್ಯ ಪಟ್ಟಿನ, ಸಮವರ್ತಿ ಪಟ್ಟಿನ, ಶೇಷಾಧಿಕಾರಣ. ಓಕೆ. ಯುನಿಟರಿ ಯಾವುದು? ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್ ಅಂಡ್ ರೆಸಿಡ್ಯೂಯಲ್ ಪವರ್ಸ್ ಯಾವುದರಲ್ಲಿ ಬರ್ತದೆ ಅಂತ ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆ. ಸೊ ಎಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಆ ಬುಕ್ ಈ ಬುಕ್ ಓದಿ. ಈಗ ಯಾರ್ಯಾರು ಓದ್ತಾ ಇದ್ರಿ, ಇಂಡಿವಿಜುವಲ್ ಓದೋರು ಓದ್ತಾ ಹೋಗಿ. ಅಕಸ್ಮಾತ್ ನಿಮ್ಗೆ ಡೌಟ್ ಬರ್ತಾ ಇದೆ, ತುಂಬಾ ಸಲ ಆದ್ರೂ ಪಾಸ್ ಆಗ್ತಾ ಇಲ್ಲ,
ಅಥವಾ ವರ್ಕ್ ಮಾಡ್ತಾ ಇರ್ತೀವಿ, ನಮಗೆ ಇವೆಲ್ಲ ಬುಕ್ ಓದೋಕ್ಕಾಗಲ್ಲ, ಮನೆಯಲ್ಲಿ ಇರ್ತೀವಿ, ಕೆಲಸ ಇರ್ತದೆ ಓದೋಕೆ, ಅಂಥವ್ರಿಗೆಲ್ಲ ಹೇಳಿ ಮಾಡಿಸೋದಂಥದ್ದು ಸಂಕಟಿ ಸರ್ ಅಕಾಡೆಮಿ. ತುಂಬ ಚೆನ್ನಾಗಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಎಸ್ ಎ ಇರ್ಬೋದು, ಎಕನಾಮಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತೂ ತುಂಬ ನೀಟಾಗಿ ಇಲ್ಲಿ ಹೇಳ್ತಾ ಹೋಗಿದ್ದೀನಿ. ಅದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಇನ್ನೂ ಎಕ್ಸ್ಟ್ರಾ ಕ್ಲಾಸ್ಗಳು ಹಾಕಬೇಕೀಗಿದ್ರೆ ಕೆಲವೊಂದು ಕ್ಲಾಸ್ಗಳದ್ದು ಇನ್ನೂ ಕೆಲವೊಂದು ಕ್ಲಾಸನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ, ಯಾಕಂದರೆ ಎಕ್ಸಾಮ್ ಇನ್ನೂ ಲೇಟ್ ಅಂತ ಹೇಳಿದ್ದಾರೆ. ಸೊ ಈಗ ಅಕಸ್ಮಾತ್ ಅಕ್ಟೋಬರ್ 20ಗೆ ನಡೆದ್ರೆ ಪಕ್ಕ ಅದಕ್ಕಿಂತ ಮುಂಚೆ ಅಕ್ಟೋಬರ್ 15ಗೆ ಮುಗಿಸ್ಕೊಡ್ತೀನಿ. ಬಟ್ ಇದು ಮೋಸ್ಟ್ ಪ್ರಾಬಲಿ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಎಲ್ಲ ಇದೆ, ಯಾಕಂದರೆ ಸೊ ಇನ್ನೂ ಕೂಡ ಯಾವುದೇ ರೀತಿ ನೋಟಿಫೈ ಮಾಡಿಲ್ಲ ಅವರು. ಅಕಸ್ಮಾತ್ ಇದೆ ಅಂತಂದ್ರೂ ಕೂಡ 15 ದಿನದಲ್ಲಿ ಅಕ್ಟೋಬರ್ 15 ಮುಗಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಅನ್ನೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ಈ ಥರ ಕೋರ್ಸ್ ಹೇಗಿತ್ತು, ಇದೆಲ್ಲ ನಿಮಗೆ ಹೇಗೆ ಅನಿಸ್ತಿದೆ, ಸೊ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಹೋಗಿ. ಇದನ್ನೆಲ್ಲ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ, ಆವಾಗ ನಮ್ಗೆ ಇನ್ನೂ ಹೆಚ್ಚಿನ ಕ್ಲಾಸನ್ನು ಮಾಡ್ಬೇಕಂತ ನಮಗೆ ಮೋಟಿವೇಟ್ ಅನಿಸ್ತಾ ಇರ್ತದೆ. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಮಸ್ತಾಗಿ ಓದ್ತಾ ಹೋಗಿ, ಒಂದಿನ ಸಕ್ಸಸ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟು. 2 ದಿನ ಓದಿದ್ದು 20 ದಿನ ರಜೆ ತೊಗೊಳ್ಳೋದು ಆ ಥರ ಆಗ್ಬಾರ್ದು. ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ 2 ರಿಂದ 3 ವರ್ಷ ಓದೋದು. ನಿಮ್ಮ ಲಕ್ ಚೆನ್ನಾಗಿದ್ದರೆ ಹಾಗೆ ಆಗ್ತದೆ. ಯಾರಿಗೆ ಲಕ್ ಯಾರಿಗಿರೋದು, ಯಾರು ಜಾಸ್ತಿ ಕಷ್ಟಪಡ್ತಾರೋ ಅವರಿಗೆ ಲಕ್ ಜಾಸ್ತಿ ಬರ್ತದೆ. ಸುಮ್ಮನೆ ಯಾರೋ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿ ಒಂದು ಪೆನ್ ಇಸ್ಕೊಂಬಂದು ಬರೆದ್ಬಿಟ್ರೆ ಆ ಥರ ಲಕ್ ಅಲ್ಲ. 2-3 ವರ್ಷ ಯಾರು ಕನ್ಸಿಸ್ಟೆಂಟ್ ಓದ್ತೀರಿ ಅವರಿಗೆ ಲಕ್ ಜಾಸ್ತಿ ಚಾನ್ಸಸ್ ಇರ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ.